Amazing. What about the visuals? Everything technical, everything is very nice. ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಇಲ್ಲ ಬಹಳ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇಸ್ ವೆರಿ ನೈಸ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಶಿ ಇಸ್ ವೆರಿ ಡಿಫ್ರೆಂಟ್. ಶಿ ಹ್ಯಾಸ್ ಡನ್ ಚೆನ್ನಾಗಿದೆ. ಆಕ್ಟಿಂಗ್ ಇಸ್ ವೆರಿ ಗುಡ್. ಆಕ್ಟಿಂಗ್ ಅಂಡ್ ಆಕ್ಷನ್ ಎಲ್ಲ ಚೆನ್ನಾಗಿದೆ. ಆಕ್ಷನ್ ಇಸ್ ಡಿಫ್ರೆಂಟ್ ಟೈಪ್ ಆಫ್ ಆಕ್ಷನ್. It was good. ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ರುಕ್ಮಿಣಿ ಮಸಂದ್ ಅವರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಫಿಲಮ್. ಸೂಪರ್ 100 ಡೇಸ್. ಎರಡೂ ಚೆನ್ನಾಗಿದೆ. ಇದು ಭಾಳ ಚೆನ್ನಾಗಿದೆ. ಇದು ಅದೇ ಮೊದಲನೇ ಪಾರ್ಟ್ಗಿಂತ ಇವಾಗ ಭಾಳ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಒಳ್ಳೆ ಸೀನರಿ ಎಲ್ಲ ಚೆನ್ನಾಗಿ ತೆಗೆದಿದ್ದಾರೆ. ಸೂಪರ್. ಚೆನ್ನಾಗಿತ್ತು. ಅದು ಕ್ಲೈಮ್ಯಾಕ್ಸು, ಅದು ದೈವದ ಆಟ ಎಲ್ಲ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಐ ಲೈಕ್ ಇಟ್. ಸಕ್ಕತ್ತಾಗಿತ್ತು. ವೆರಿ ನೈಸ್. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ರಿಷಬ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಫಸ್ಟ್ ಪಾರ್ಟ್ಗಿನ ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ. ಥ್ಯಾಂಕ್ ಯು. ಸೆಕೆಂಡ್ ಹಾಫನ್ನು ತುಂಬ ಚೆನ್ನಾಗಿತ್ತು. ಇದರಲ್ಲಿ ದೈವ ರೂಪ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ 2 ದೈವ ನೋಡಿ ಚೆನ್ನಾಗಿದೆ. ಚೆನ್ನಾಗಿದೆ ನಮ್ಮ ಬಂದು ನೋಡಬೇಕು. ಬಂದು ನೋಡಿ ಚೆನ್ನಾಗಿದೆ. ಎಲ್ಲರೂ ಎಂಜಾಯ್ ಮಾಡ್ಕೊತೀರಾ. ಲಾಸ್ಟ್ ಅಂತೂ ಕ್ರೇಜಿ. ಸಖತ್ತಾಗಿತ್ತು ಮೂವಿ. ದ ಕ್ಲೈಮ್ಯಾಕ್ಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ. 10 out of 10. Yeah, it's very good. 30 minutes, last 30 minutes, goosebumps guaranteed on the n number of times, and scale of the movie is very nice. So, sorry? Yeah, it's interlinked, but idu grander scale alli tegididare, and to be watched in theaters to experience the thrill. Damn good. No compromise. Very good. ನಮ್ಮ ಕನ್ನಡ ಚಿತ್ರ ಬೇರೆ ಲೆವೆಲ್ಗೆ ಹೋಗಿದೆ ಅಂತ ಹೇಳೋದಕ್ಕೆ there is no compromise. ಹೊಂಬಾಳೆ have done a really good job. ಚೆನ್ನಾಗಿದೆ. ಹೊಸ ಲೆಗಸಿ ಕ್ರಿಯೇಟ್ ಮಾಡ್ತಾರೆ ಇವರು. ದ ಮೂವಿ, ದ ಸ್ಟೋರಿ ಲೈನ್, ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್ ಎಲ್ಲನೂ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ರಿಯಲಿ ನೈಸ್. ವೆರಿ ಗುಡ್. ಸೆಕೆಂಡ್ ಹಾಫ್ ಇಸ್ ಟು ಗುಡ್, ಆ್ಯಂಡ್ ಕ್ಲೈಮ್ಯಾಕ್ಸ್ ಇಸ್ ಅಮೇಸಿಂಗ್. ಫಸ್ಟ್ ಪಾರ್ಟ್ಗಿನ ದಿಸ್ ಆ್ಯಕ್ಟಿಂಗ್ ಇಸ್ ಟು ಗುಡ್. ತುಂಬ ಚೆನ್ನಾಗಿದೆ. ಟೋಟಲಿ ಚೆನ್ನಾಗಿದೆ ಮೇಡಮ್. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾಡನರಿ. ಇಲ್ಲ ಹಾಲಿವುಡ್ ರೇಂಜಿಗೆ ಮಾಡಿದ್ದಾರೆ ಮೇಡಮ್. ತುಂಬ ಚೆನ್ನಾಗಿದೆ. ತುಂಬ ಹೇಳಿದಲ್ಲ, ಮೇಕಿಂಗ್ ಬಂದು ಹಾಲಿವುಡ್ ರೇಂಜಿಗೆ ಇದೆ. ಕಾಂತಾರದಲ್ಲಿ ಅಂದರೆ ನಮಗೆ ಸೆಕೆಂಡ್ ಅಂದರೆ ಪ್ರೀಕ್ವೆಲ್ ಮಾಡ್ತಾರೆ ಅನ್ನೋ ಪ್ರಿಡಿಕ್ಷನ್ ಇರಲಿಲ್ಲ. ಇವಾಗೇನೋ ಕಾಂತಾರ 3 ಬರುತ್ತೆ ಅನ್ನೋ ಅಂತ ಹೌದು. ವಿ ಆರ್ ವೇಟಿಂಗ್. ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀರಾ? ಹೌದು, ಎಕ್ಸೈಟ್ಮೆಂಟ್ ಇದೆ. ಹೇಗೆ ಅನಿಸ್ತು ಸರ್? ಸೂಪರ್ ಚೆನ್ನಾಗಿದೆ. ಎಲ್ಲರ ಆ್ಯಕ್ಟಿಂಗು ಸೂಪರ್ ಆಗಿದೆ. ರಿಷಬ್ ಶೆಟ್ಟಿ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಎವ್ರಿ ಒನ್ ಶುಡ್ ವಾಚ್ ದಿಸ್. ಓಕೆ, ನಾಳೆ ಸಿನಿಮಾ ರಿಲೀಸ್ ಇರೋದು. ಬಿಗಿನಿಂಗ್ಗೆ ಬಂದು ನೋಡ್ತಾ ಇದ್ದೀರಾ ಅಂದರೆ ಪೇಡ್ ಪ್ರೀಮಿಯರ್ ಶೋನಲ್ಲಿ ಅಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೀರಾ ಅಂದರೆ ನೋಡಬೇಕು ಅಂತ ಅನ್ಸುತ್ತೆ. ನೀವು ರಿಷಬ್ ಸರ್ ಫ್ಯಾನ್ ಅಥವಾ ಹೇಗೆ? ಕನ್ನಡ ಮೂವಿ ಫ್ಯಾನ್ ಅಷ್ಟೇ, ಎಲ್ಲ ಫ್ಯಾನೇ. ಮೂವಿ ಸೂಪರ್. ನಾನು ಫಸ್ಟ್ ನೋಡಿದ್ಮೇಲೆ ಸೆಕೆಂಡ್ಗೋಸ್ಕರ ಕಾಯ್ತಿದ್ದೆ. ಸೊ ಐ ಲವ್ ದಿಸ್. ಥ್ಯಾಂಕ್ ಯು. ರಿಷಬ್ ಸರ್ ಮತ್ತು ಗುಲ್ಶನ್ ಇಬ್ಬರ ಆ್ಯಕ್ಟಿಂಗಲ್ಲಿ ನಿಮ್ಗೆ ಯಾರು ಇಷ್ಟ? ರಿಷಬ್ ಸರ್. ಥ್ಯಾಂಕ್ ಯು.